ಮಾನಸಿಕ ಒತ್ತಡ ಇದೆ ಎಂಬ ಕಾರಣಕ್ಕೆ ಅವರು ಸೂಸೈಡನ್ನು ಮಾಡಿಕೊಂಡು ಒಂದು ಡೆತ್ ನೋಟನ್ನು ಕೂಡ ಅವರು ಬಿಟ್ಟು ಅದರಲ್ಲಿ ಅಲೆಜ್ ಮಾಡಿರೋಂಥದ್ದು ನಮ್ಮ ಹುಳ್ಳಳ್ಳಿ ಭಾಗದ ಡೆಪ್ಟಿ ತಹಸೀಲ್ದಾರ್ ಅವ್ರ ಮೇಲೆ ಅವರು ಅಲೆಜನ್ನು ಮಾಡಿ ಅವರು ಸೂಸೈಡ್ ಮಾಡ್ಕೊಂಡಿರೋದು ಮೇಲ್ನೋಟಕ್ಕೆ ಕಂಡುಬರ್ತಿದೆ. ಸೂಸೈಡ್ ನೋಟ್ ಕೂಡ ಸೆಕ್ಯೂರ್ ಮಾಡಿದ್ದಾರೆ ಪೊಲೀಸ್ನವರು. ನಾವೆಲ್ಲರೂ ಬೆಳಿಗ್ಗೆ ಮಾರ್ಚರಿಗೆ ಬಂದು ಏನು ವಾಸ್ತವ ಇದೆ ಅನ್ನೋದನ್ನು ಅವರ ಫ್ಯಾಮಿಲಿ ಮೆಂಬರ್ ಜೊತೆ ಕೂಡ ನಾವು ಚರ್ಚೆಯನ್ನು ಮಾಡಿದೋ. ಆನಂತರ ಅವರು ಈಗ ರಿಟರ್ನ್ ಕಂಪ್ಲೇಂಟನ್ನು ಕೂಡ ಕೊಟ್ಟಿರೋ ಅಂಥದ್ದು. ಈಗ ಅವರು ಏನು ಡೇಟಾ ಎಂಟ್ರಿ ಆಪ್ರೇಟರ್ ಇದ್ದರು ಪರಮೇಶನ್ ಅವರು ನಮ್ಮ ಕ್ಷೇತ್ರದವರೇ, ಹರ್ತಲೆ ಗ್ರಾಮದವರು. ಅವ್ರಿಗೆ ಇನ್ನೂ 4 ಜನ ಅಣ್ಣ ತಮ್ಮಂದರು, ಎಲ್ಲ ಕೃಷಿಕ ವರ್ಗದವರು. ಇವ್ರು ಮಾತ್ರ ಡೇಟಾ ಎಂಟ್ರಿ ಆಪ್ರೇಟರ್ ಆಗಿ ಕೆಲಸವನ್ನು ಮಾಡ್ತಿರೋಂಥದ್ದು. ಸೊ ಅವರು ಸೋಲ್ ಬ್ರೆಡ್ ವಿನ್ನರು. ಅವರ ಫ್ಯಾಮಿಲಿಯಲ್ಲಿ ಅವರೇ ದುಡಿತಾ ಇದ್ದಂಥ ಅವರೊಬ್ಬರೇ. ಆದ್ದರಿಂದ ಈಗ ಪೊಲೀಸ್ನವರೆಲ್ಲ ಬಂದು ಕಂಪ್ಲೇಂಟನ್ನು ತೊಗೊಂಡಿದ್ದಾರೆ, ಡೆತ್ ನೋಟನ್ನು ಕೂಡ ಸೀಸ್ ಮಾಡಿದ್ದಾರೆ. ಮುಂದಿನ ಪ್ರಕ್ರಿಯೆ ಏನಿದೆ ಕಾನೂನು ರೀತಿಯಾಗಿ ಅದು ಸ್ಟ್ರಿಕ್ಟಾಗಿ ಆಗಬೇಕು ಅಂತ ನಾವು ಕೂಡ ಅವ್ರಿಗೆ ಸೂಚನೆಯನ್ನು ನೀಡಿದ್ದೇವೆ. ಆದ್ದರಿಂದ ಈಗ DC ಅವ್ರ ಹತ್ರ ಕೂಡ ನಾನು ಮಾತನಾಡಿದ್ದೇನೆ. ಅವರು ಕೂಡ ಏನು ಖಂಡಿತ ಕ್ರಮ ತೊಗೋಬೇಕು ಅದನ್ನು ಖಂಡಿತ ತೊಗೋತೀವಿ ಅಂತ ಹೇಳಿದ್ದಾರೆ. ಜೊತೆಗೆ RC ಅವ್ರ ಹತ್ರ ಕೂಡ ಮಾತನಾಡಿದ್ದಾವೆ. ಏನು ಸೂಕ್ತ ಕ್ರಮವನ್ನು ತಹಸೀಲ್ದಾರನ ಜರುಗಿಸಬೇಕು. ಈಗ ಸಸ್ಪೆನ್ಷನ್ ಹಿಡಿದು ತೆಗಿಯೋಕ್ಕಾಗ್ತದ, ಸಸ್ಪೆಂಡ್ ಮಾಡೋಕ್ಕಾಗತ್ತ, ಡಿಸ್ಮಿಸಲ್ ಆಗ್ತದೆ, ಅದನ್ನು ಅವರ ಚೌಕಟ್ಟಿನಲ್ಲಿ ಅವ್ರು ಮಾಡಿ ಅಂತ ನಾವು ಆಗ್ರಹಿಸ್ತೀವಿ. ಸೊ ಇದಿಷ್ಟು ನಾವು ತನಕ ಮಾಡಿರೋಂಥ ಪ್ರಕ್ರಿಯೆ. ಈಗ ಅಸೋಸಿಯೇಷನ್ ಅವ್ರು ಕೂಡ ಬಂದಿರೋಂಥದ್ದು, ಅವರು ಕೂಡ ಮನವಿಯನ್ನು ನೀಡಲಿದ್ದಾರೆ. DC ಅವ್ರು ಬಂದಿದ್ದಾರೆ, ಅವರು ಕೂಡ ಮನವಿ ಇಂಥ ಘಟನೆಗಳಾಗಬಾರ್ದು. ಅಲಿಗೇಷನ್ ಇರೋಂಥದ್ದು ಮಾನಸಿಕ ಒತ್ತಡ ಇದೆ ಅಂತ ಆಗಬಾರ್ದು. ನಮ್ಮ ಸಿಸ್ಟಮ್ನಲ್ಲಿ, ಗೌರ್ಮೆಂಟ್ ಸಿಸ್ಟಮ್ನಲ್ಲಿ ವರ್ಕ್ ಅವರ್ಸ್ ಇರ್ತದೆ, ಹಾಗೆ ಒಂದು ಚೌಕಟ್ಟು ಇರ್ತದೆ. ಆ ಚೌಕಟ್ಟಿನಲ್ಲಿ ಅವರು ಕೆಲಸವನ್ನು ಮಾಡ್ಕೊಂಡು ಹೋಗೋಕ್ಕಾಗ್ತದೆ. ಅವ್ರಿಗೆ ಅಪ್ಲೈ ಆಗಿರೋಂಥ ರೂಲ್ಸ್ ಕೂಡ ಇರ್ತದೆ. ಅದನ್ನು ಅವ್ರ ಗಮನ ಇಟ್ಕೊಂಡು ಕೆಲಸವನ್ನು ಮಾಡ್ಕೋಬೇಕಾಗ್ತದೆ. ಜೊತೆಗೆ ಈಗ ಅವ್ರಿಗೆ ಮೆಂಟಲ್ ಹೆಲ್ತ್ ಆಗಲಿ, ಫಿಸಿಕಲ್ ಹೆಲ್ತ್ ಆಗಲಿ, ಅದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಅವರು ಕೆಲಸವನ್ನು ಮಾಡಬೇಕಾಗ್ತದೆ. ಈಗ ಯಾವುದೇ ರೀತಿಯ ವರ್ಕ್ ಅವರ್ಸ್ ಎಕ್ಸೀಡ್ ಆಗೋದಾಗಲಿ ಅಥವಾ ಇನ್ನಿತರ ಪ್ರೆಷರ್ ಆಗಲಿ, ವರ್ಕ್ ರಿಲೇಟೆಡ್ ಪ್ರೆಷರ್ ಬೇರೆ ಮಾನಸಿಕ ಹಿಂಸೆ ಬೇರೆ, ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿಕೊಂಡು ಅವರ ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ಎಲ್ಲರೂ ಕೂಡ ಸಹಕರಿಸಬೇಕು. ಯಾರು ಕೂಡ ಈ ರೀತಿ ಬೇರೆ ಇತರೆ ವರ್ಕರ್ಸ್ ಮೇಲೆ ಮಾನಸಿಕ ಒತ್ತಡವನ್ನು ಯಾರು ಕೂಡ ಹೇರಬಾರ್ದು ಅಂತ ನಾನು ಕೂಡ ಅವರಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.